ದೇವಯ್ಯ ಬಾ ಕೂತ್ಕೋ ಬಾ. ಯಾಕೋ ದೇವಯ್ಯ ಏನಾಯ್ತಪ್ಪ? ಲೇ ಯಾಕೋ ಬೇಜಾರು? ಖುಷಿಯಾಗಿರ್ಬೇಕಣ್ಣ ಯಾವಾಗ್ಲೂ. ಬಂದಿದ್ದು ಬರಲಿ, ಹೋಗಿದ್ದು ಹೋಗ್ಲಿ. ಹಾಂ ಯಾಕೆ ಗೋವಿಂದ ಅಂದ್ಕೊಂಡು ಆರಾಮಾಗಿರ್ಬೇಕಪ್ಪ. ಏ ಬಾಬಾ ಕೆಲಸ ನೋಡೋಣ. ಗೋವಿಂದ ಗೋವಿಂದ. ಸರ್ ಈ ಕ್ಷೇತ್ರದ ಗೈಡ್ ಸರ್ ನಾನು. ಈ ಬೆಟ್ಟ ಈ ಕಾಡು ಬಗ್ಗೆ ಎಲ್ಲ ಮಾಹಿತಿನೂ ನನಗೆ ಗೊತ್ತು ಸರ್. ಬೇಡ ಸರ್ ಈ ಕ್ಷೇತ್ರದ ಗೈಡ್ ಸರ್ ನಾನು. ಈ ಬೆಟ್ಟ ಈ ಕಾಡು ಎಲ್ಲದ್ರ ಬಗ್ಗೆನೂ ನಾನು ಹೇಳ್ತೀನಿ ಸರ್. ಚಿಲ್ರೆ ಅಲ್ರಿ ಸರ್ ಈ ಕ್ಷೇತ್ರದ ಬಗ್ಗೆ ಎಲ್ಲ ಹೇಳ್ತೀನಿ ರೇ. ಹೋಗ್ರಿ ಸ್ವಾಮಿ, ನಿಮ್ಮ ಕಥೆಗಳನ್ನ ಕೇಳಿ ನಾನೇ ಸನ್ಯಾಸಿ ಆಗ್ಬಿಟ್ಟಿದ್ದೀನಿ. ಹೋಗ್ರಿ ಸರ್. ಸರ್ ನಾನು ಗೈಡ್. ಆಯ್ತು ಗುರು, ಇಲ್ಲೆಲ್ಲ ನಿಧಿ ಅಂದಿಲ್ಲ, ಬಾಯ್ಲಿ ಬಾ ಗುರು, ಸೈಡ್ಗೆ ಬಾಯ್ಲಿ ಬಾಯ್ಲಿ. ಕಾಸು ಇಟ್ಬೇಕು ತಗೋ, ಬಾ ಬಾ ಗುರು. ಇನ್ನೂ ಜಾಸ್ತಿ ಕೊಡ್ತೀನಿ ಬಾ. ಅಯ್ಯ ನೀನು ಉದ್ಧಾರ ಆಗಲ್ಲ, ಹೋಗು. ಪರಮಾತ್ಮ, ಎಲ್ಲರಿಗೂ ಏನೋ ಒಂದು ಕೆಲಸ ಆಗ್ತಾ ಇದೆ, ನನಗೆ ಮಾತ್ರ ಏನಪ್ಪ ದೇವ್ರೆ ನಿಂದು. ಸರ್ ದೇವಯ್ಯ ಅಂತ, ಈ ಕ್ಷೇತ್ರದ ಗೈಡ್ ಸರ್. ಈ ದೇವಸ್ಥಾನ, ಈ ಬೆಟ್ಟ, ಈ ಕಾಡು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನನಗೆ ಗೊತ್ತು. ಮುಚ್ಕೊಂಡು ಮುಂದಕ್ಕೆ ಹೋಗಯ್ಯ. ಸರ್ ಸರ್ ಹಲೋ ಸರ್, ಈ ಕ್ಷೇತ್ರದ ಗೈಡ್ ಸರ್. ತುಂಬ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀನಿ, ಎಲ್ಲ ಗೊತ್ತು, ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ. ಲಿಂಕ್ ಬೇಕಾದ್ರೆ ಕಳಿಸ್ಬೇಕಾಗೋ. ಎಲ್ಲಿಂದೆಲ್ಲ ಬಂದ್ಬಿಡ್ತಾರೆ ತಲೆ ತಿನ್ನೋಕ್ಕೆ. ಸರ್ 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 ಸರ್
ಈ ಕ್ಷೇತ್ರದ ಗೈಡ್ ಸರ್ ನಾನು. ಇದ್ರ ಬಗ್ಗೆ ಇತಿಹಾಸ ಎಲ್ಲ ಗೊತ್ತು ಸರ್ ನನಗೆ. ಎಲ್ಲ ಡೀಟೇಲಾಗಿ ಹೇಳ್ತೀನಿ ಸರ್. ಇದು ನನ್ನ ತಾತನೂರೇ. ಇಲ್ಲೇನು ಕೊಯ್ಯಕ್ಕೆ ಬರ್ತಾ ಇದೆಯಾ ನಮಗೆ? ಇಷ್ಟೆಲ್ಲ ಮಾಡೋ ಬದಲು ಇಲ್ಲೆಲ್ಲ ನಾ ಭಿಕ್ಷೆ ಬೇಡವರು. ಹೋಗಲ್ಲ ನೀನು. ಊಟ ಆಯ್ತಾ? ಇಲ್ಲ. ತಗೋ. ನಮ್ಮ ಜನಕ್ಕೆ ಆಚರಣೆಗಿಂತ ಆಡಂಬರನೇ ಜಾಸ್ತಿ ಆಯಿತು. ಏನಂತೀಯ? ಈ ಎಲ್ಲರ ಕೈಲಿ ಮೊಬೈಲ್ ಬಂದ ಮೇಲೆ ನಿನ್ನ ಪುರಾಣನ ಯಾರು ಕೇಳ್ತಾರೆ? ಹಾಂ, ಊಟ ಮಾಡು, ಊಟ ಮಾಡು. ಸಿಟ್ಟಾ? ಯಾಕೆ? ಈ ಸತ್ತೋಗಿರೋ ಕಂಬ, ಕಲ್ಯಾಣಿ, ನೀರು, ಆಮೇಲೆ ಈ ಕೋಟೆ, ಇಲ್ಲಿದ್ದವ್ರದ್ದು, ಆಮೇಲೆ ಸತ್ತವ್ರದ್ದು ಎಲ್ಲ ಪುರಾಣ ಕೇಳೋಕ್ಕೆ ಯಾರಿಗೋ ಪುರ್ಸತ್ತಿದೆ? ನಿನ್ನತ್ರ ಹೇಳೋಕ್ಕೆ ತುಂಬ ಇದೆ ಕಣೋ, ಆದರೆ ಕೇಳೋರು ಯಾರಿಲ್ಲಿ? ಬೇಜಾರಾಗ್ಬೇಡೋ. ಏ ದೇವಯ್ಯ, ತಡಿಯೋ, ಬಾರೋ ಇಲ್ಲಿ. ನಾನು ಹೇಳಿದ್ದು ಹಂಗಲ್ಲ ಕಣೋ. ಅಯ್ಯೋ ಹೊರಟೆ ಬೇಟ. ಮಾಮ ಬಾಯ್ಲಿ. ಲಕ್ಕುಮ್ಮಿ, ಇಲ್ಲಾಕೆ ಬಂದೆಮ್ಮ? ಬಾ ಬಾ ಬಾ, ಕೂತ್ಕೊಳ್ಳೋಣಂತೆ. ಇಲ್ಬಾ ಇಲ್ಬಾ, ಕೂತ್ಕೋ. ಬಾ. ಮಾಮ ಅವ್ರು ಯಾರು? ಓ, ಅವರ ದೇವಯ್ಯ, ಗೈಡು. ಅಂದರೆ ಇಲ್ಲಿನ ಎಲ್ಲ ವಿಷಯ ತಿಳ್ಕೊಂಡಿರೋನು, ನನ್ನ ಆತ್ಮೀಯ ಮಿತ್ರ. ನನ್ನ ಹತ್ರನೂ ಎಲ್ಲ ಹೇಳ್ತಿದ್ರು. ಹೌದಾ? ಅವ್ರು ಎಲ್ಲಿರ್ತಾರೆ? ಅವರು ಎಲ್ಲ ತಿಳ್ಕೊಂಡಿರೋರಲ್ವಾ, ಅವ್ರಿಗಿಷ್ಟವಾದ ಜಾಗದಲ್ಲೇ ಇರ್ತಾರೆ. ಇಲ್ಲಿಗೆ ಯುದ್ಧದ ದುಗುಡ ಕಳೆಯಲು ರಾಜರು ಬಂದು ಕೂರುತ್ತಿದ್ದ ಜಾಗವಿದು. ಅಂದು ಶಾಂತಿಯ ತಾಣವಾಗಿತ್ತು. ಇಂದು ಇದೇ ಆ ಕೊಳ. ಅಂದಿಗೆ ಇದು ಸಿಹಿ ನೀರ ಕೊಳ. ದೇವರಿಗೆ ಅರ್ಪಿಸಿದ ನೀರು ತೀರ್ಥವಾಗಿ ಕೊಳದಲ್ಲಿ ಚಿಮ್ಮುತ್ತಿತ್ತು. ನದಿಯ ಉಗಮ ಸ್ಥಾನವಾಗಿ ಪ್ರತಿ ಜೀವ ಜಂತುಗಳಿಗೆ ಜೀವ ಸೆಲೆಯಾಗಿತ್ತು. ಇಂದು ತಿಳಿವಿಲ್ಲದವರ ಮಧ್ಯೆ ಮರೆಯಾಗುತ್ತಿದೆ ಅಲ್ಲ, ಮರೆಯಾಗುತ್ತಿದೆ ಅಲ್ಲ. ಸಾಮ್ರಾಜ್ಯದ ಹೆಬ್ಬಾಗಿಲಾಗಿತ್ತು. ಬರುವವರೆಲ್ಲರ ಇಚ್ಛೆ ಪೂರೈಸುತ್ತಿತ್ತು. ಹಸಿದ ಚಿರತೆಯೊಂದು ಬೇಟೆಯಾಡಿದ ಬಲಿಯನ್ನ
ಇದೇ ಮರದ ರೆಂಬೆಯ ಮೇಲೆ ಕುಳಿತು ರಕ್ತ ಹೀರಿದ್ದು ಇಲ್ಲೇ ಇಲ್ಲೇ ಇಲ್ಲೇ. ಕಾಳ್ಗಿಚ್ಚಿಗೂ ಎದರದೆ ಮೃತ್ಯುವನ್ನೇ ಎದುರಿಸಿ ನಿಂತ ಮರವಿದು. ಇಲ್ಲಿಯ ಹಸಿರು, ಮರಗಳ ಮೇಲೆ ಕುಳಿತ ಹಕ್ಕಿ ಪಕ್ಷಿಗಳು, ವನ್ಯ ಮೃಗಗಳ ಗರ್ಜನೆಗಳು ಇನ್ನೆಲ್ಲಿ? ಇದೇ ಜಾಗದಲ್ಲಿ ತಾಯಿ ನೆಲದ ರಕ್ಷಣೆಗೆ ರಣಧೀರರು ನಿಲ್ಲುತ್ತಿದ್ದ ಜಾಗವಿದು. ಭವ್ಯ ಭಾರತದ ಇತಿಹಾಸ ಇಂದು ಕೇಳುವವರ್ಯಾರು? ನನ್ನ ಹತ್ರ ಕೊಡಕ್ಕೆ ಏನೂ ಇಲ್ಲಮ್ಮ. ಅಂಕಲ್, ನಿಮಗೆ ಗೊತ್ತಿರೋದು ನಂಗೆ ಹೇಳ್ಕೊಡ್ತೀರಾ ಪ್ಲೀಸ್ ಅಂಕಲ್? ನಾನು ಎಲ್ಲರಿಗೂ ಹೇಳ್ತೀನಿ. ಏನಿದೆ? ಅಂಕಲ್, ನಿಮಗೆ ಗೊತ್ತಿರೋದು ನಂಗೆ ಹೇಳ್ಕೊಡಿ ಪ್ಲೀಸ್ ಅಂಕಲ್. ಹೇಳ್ಕೊಡ್ಬೇಕಾ? ಬಂದೆ, ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡ್ತೀನಿ ಕಥಾ. ಯಾರು ಕೇಳಲಿ ಬಿಡಲಿ, ನೀನು ಕೇಳ್ತೀಯಲ್ಲ.